ಅಮೆರಿಕ ಇಸ್ರೇಲ್ಗಳು ಇರಾನ್ ಜೊತೆ ಯುದ್ಧ ಆರಂಭ ಮಾಡಿದ ಬಳಿಕ ಇದೇ ಮೊದಲ ಬಾರಿಗೆ 2 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಹೊತ್ತ ಜಪಾನಿ ಮಾಲಕತ್ವದ ಸೂಪರ್ ಟ್ಯಾಂಕರ್ ಇರಾನ್ನಲ್ಲಿ ಅಧಿಕಾರಿಗಳ ಅನುಮತಿಯೊಂದಿಗೆ ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿದೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಜರ್ಮನ್ ಚಾನ್ಸಲರ್ ಫ್ರೆಡರಿಕ್ ಮೆರ್ಜ್ ಅವರು ವರ್ತನೆಗೆ ತೀವ್ರ ಟೀಕೆ ವ್ಯಕ್ತಪಡಿಸಿದ್ದಾರೆ. ಟೆಹರಾನ್ ಒಪ್ಪಂದ ಮಾತುಕತೆಗಳ ತಂತ್ರದ ಮೂಲಕ ವಾಷಿಂಗ್ಟನ್ ಅನ್ನು ಅವಮಾನಿಸುತ್ತಿದೆ. ಇರಾನ್ ಜೊತೆಗಿನ ಯುದ್ಧವನ್ನು ಮುಕ್ತಾಯ ಮಾಡುವುದಕ್ಕೆ ಸಂಬಂಧಿಸಿ ಅಮೆರಿಕ ಸ್ಪಷ್ಟವಾದ ತಂತ್ರವನ್ನು ಹೊಂದಿಲ್ಲ ಎಂದು ಫ್ರೆಡರಿಕ್ ಆಪಾದಿಸಿದ್ದಾರೆ. ಇದು ಟ್ರಂಪ್ ಕೆರಳುವಂತೆ ಮಾಡಿದೆ. ಇಸ್ರೇಲ್ ಮತ್ತು ಅಮೆರಿಕಗಳು ತಮ್ಮ ಆಕ್ರಮಣವನ್ನು ಸ್ಥಗಿತಗೊಳಿಸಿದ್ದರೆ ಮಾತ್ರ ತಾನು ಹಾರ್ಮುಜ್ ಜಲಸಂಧಿಯನ್ನು ತೆರೆಯುವುದಾಗಿ ಇರಾನ್ ಹೇಳಿದೆ. ಇರಾನ್ ಕುಸಿಯುವ ಹಂತದಲ್ಲಿದೆ ಎಂದು ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ. ಆದರೆ ಇದನ್ನು ಇರಾನ್ ತಳ್ಳಿಹಾಕಿದೆ.